ಫ್ರೆಂಡ್ಸ್, ನಾನಿವತ್ತು ಬ್ರೈಡಲ್ ರಿಂಗ್ ಕುಚ್ಚು ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಗೋಲ್ಡ್ ರಿಂಗ್ ಆ್ಯಂಡ್ ಗೋಲ್ಡ್ ಬೀಡ್ಸ್. 6 ಎಳೆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಇವಾಗ ಗೋಲ್ಡ್ ರಿಂಗಿಗೆ ದಾರಾನ ತಗೊಂಡು 2 ಸರಿ ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕ್ಕೊಂಡು ಕೆಲವೊಂದು ಸರಿ ಚೈನ್ ತೊಗೊಬೇಕಾದ್ರೆ ದಾರ ಲೂಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದೊಂದು ಟಿಪ್ಸ್ ಅಷ್ಟೆ. ಸ್ವಲ್ಪ ಗಮ್ ಹಚ್ಕೊಳ್ಳೋಣ. ಗಮ್ ಹಾಕ್ಕೊಂಡು ದಾರ ಜಾರೋದಿಲ್ಲ, ಆಮೇಲೆ ಚೈನು ಲೂಸ್ ಆಗೋದಿಲ್ಲ. ಈಗ ನಾಟ್ ಒಳಗಡೆಯಿಂದ 2 ಚೈನ್ ಹಾಕೊಳ್ಳೋಣ. 1 2 ಚೈನ್ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಇರೋದನ್ನ ಲೆಫ್ಟ್ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಕ್ರೋಶೆ ಮೇಲೆ ದಾರ ತಗೊಂಡು ಕಂಬ ಹಾಕ್ಕೊಳ್ಳೋಣ. 2ರಲ್ಲಿ 1 2ರಲ್ಲಿ 1 ಚೈನ್ ಹಾಕ್ಕೊಂಡು ಅದೇ ರೀತಿ ಕಂಬಗಳನ್ನ ಹಾಕೊಳ್ಳೋಣ. ಕ್ರೋಶೆ ಹಾಕೋರಿಗೆ ಗೊತ್ತಿರುತ್ತೆ. ಈಗ ನಾನು ಒಟ್ಟು ಈ ಡಿಸೈನ್ ಮಾಡೋದಕ್ಕೆ 22 ಕಂಬ ಹಾಕ್ಕೊಂಡಿದ್ದೀನಿ. 21 ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ನಾನು 22 ಕಂಬ ಹಾಕ್ಕೊಂಡಿದ್ದೀನಿ. 22 ಕಂಬ ಅಂದರೆ ಕುಚ್ಚು ಹಾಕಿದಾಗ ಸ್ವಲ್ಪನೂ ಗ್ಯಾಪ್ ಇಲ್ಲದಾಗೆ ಕವರ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು 22 ಕಂಬ ಹಾಕ್ಕೊಂಡಿದ್ದೀನಿ. 22 ಕಂಬ ಆದಮೇಲೆ ಇದಕ್ಕೆ ಬೀಡ್ಸ್ ಹಾಕ್ಕೊಬೇಕು. ಮತ್ತು ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇತ್ತಲ್ಲ, ಆ ಥ್ರೆಡನ್ನು ನಾನಿವಾಗ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಈ ಬೀಡ್ಸ್ನ ರಿವರ್ಸ್ ತಗೊಳ್ಳೋಣ. ರಿವರ್ಸಾಗಿ ಇಟ್ಕೊಂಡು ನಾನು ಫಸ್ಟೇ ಬೀಡ್ ಎತ್ಕೊತೀನಿ. ನಾನು ಫಸ್ಟ್ ಚೈನ್ಗೆ ಬೀಡ್ ಯಾಕೆ ಹಾಕ್ಕೊಂಡೆ ಅಂದರೆ ಎಡ್ಜಲ್ಲಿ ಕರೆಕ್ಟಾಗಿ ಒಂದು ಲೆವೆಲಲ್ಲೇ ಬೀಡ್ ಬರುತ್ತೆ. 2 ಸೈಡು ನೀಟಾಗಿ ಕಾಣುತ್ತೆ. ಈಗ ಬೀಡ್ ಹಾಕ್ಕೊಂಡ್ಮೇಲೆ 1 ಕಂಬ ಬಿಟ್ಟು 2ನೇ ಕಂಬದ ಚೈನ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಚೈನನ್ನು ಸ್ಕಿಪ್ ಮಾಡಿ ಮತ್ತೊಂದು ಚೈನ್ಗೆ ಅಂದರೆ 2ನೇ ಚೈನ್ಗೆ ಲಾಕ್ ಮಾಡ್ಕೊಳ್ಳೋಣ. ಇದು ಸ್ಮಾಲ್ ಬೀಡ್ ಆಗಿರೋದ್ರಿಂದ ಸ್ವಲ್ಪ ಗ್ಯಾಪ್ ಕಾಣುತ್ತೆ. ನೀವು ಬೇಕಾದರೆ ಸ್ವಲ್ಪ ದೊಡ್ಡ ಸೈಜ್ ಬೀಡನ್ನು ಹಾಕ್ಕೊಬೋದು. ನಾನಿಲ್ಲಿ ಸ್ಮಾಲ್ ಸೈಜ್ನ ಯೂಸ್ ಮಾಡಿದ್ದೀನಿ. ಇದೇ ರೀತಿ ಬೀಡ್ಸ್ನ 1 ಚೈನ್ ಆದಮೇಲೆ 2ನೇ ಚೈನಿಗೆ ಲಾಕ್ ಮಾಡ್ತಾ ಬೀಡ್ಸ್ ಹಾಕ್ಕೊಬೇಕು. ಇಲ್ಲಿ ಒಟ್ಟು ನನಗೆ 11ರಿಂದ 12 ಬೀಡ್ಸ್ ಬರುತ್ತೆ. ಬೀಡ್ಸ್ ಆದಮೇಲೆ ಚೈನನ್ನು ಎಂಡಲ್ಲಿ ಚೈನ್ ಹಾಕ್ಕೊಂಡು ಕಟ್ ಮಾಡಿ ಸ್ವಲ್ಪ ಗಮ್ ಹಾಕಿ ಆ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಅದನ್ನು ಅಲ್ಲಿ ಹಿಂದೆ ಅಂಟಿಸ್ಕೊಳ್ಬೇಕು. ನೋಡಿಕೊಂಡು ಗ್ಲೂ ಹಾಕಿ ಮುಂಭಾಗ ಮತ್ತು ಹಿಂಭಾಗ ನೋಡಿಬಿಟ್ಟು ನೀಟಾಗಿ ಅಂಟಿಸ್ಬೇಕು. ಈಗ ಈ ಥರ ರೆಡಿಯಾಗಿರುತ್ತೆ. ಇದನ್ನ ಸ್ಯಾರಿಗೆ ಡೈರೆಕ್ಟ್ ಹೊಲಿಯೋಕೆ ಹೋದರೆ ಅದು ನಮಗೆ ಗ್ರಿಪ್ ಸಿಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಗ್ಲೂ ಹಾಕಿ ಈ ಥರ ಅಂಟಿಸಿರ್ತೀನಿ. ಸ್ವಲ್ಪ ಡ್ರೈ ಆದಮೇಲೆ 2 ಎಳೆ ಮಿಷಿನ್ ಥ್ರೆಡ್ ತೊಗೊಂಡು ಎಮ್ಮಿಂಗ್ ಸೂಜಿನಲ್ಲಿ ಸ್ವಲ್ಪ ನಾಟ್ ಹಾಕ್ಕೊತಾ ಇದ್ದೀನಿ. ಒಂದು 5 ಕಡೆ ಹೊಲ್ಕೊಳ್ಳಿ. ತುಂಬ ಅಂದರೆ ಹಿಂದೆ ಸ್ಯಾರಿನಲ್ಲೆಲ್ಲ ಥ್ರೆಡ್ ಕಾಣಿಸ್ತಾ ಇರುತ್ತೆ. ಸೊ ಅದರಿಂದ ಒಂದು 5 ಕಡೆ ಸಾಕಾಗುತ್ತೆ.
ಗ್ಲೂ ಬೇರೆ ಹಾಕಿರೋದ್ರಿಂದ ಅಷ್ಟು ಬೇಗ ಏನು ಅದು ರಿಂಗು ಕಿತ್ಕೊಳೋದಿಲ್ಲ. ಇವಾಗ ಈ ಥರ ಒಂದು 5 ಕಡೆ ಸ್ಟಿಚ್ ಹಾಕಿದ ಮೇಲೆ ಲಾಸ್ಟಲ್ಲಿ ನಾಟ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇದಾದಮೇಲೆ ನಾನು 127 ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಕುಚ್ಚು ಹಾಕೋದಕ್ಕೆ. ಈ ರಿಂಗ್ ಬೀಡ್ಗೆ 127 ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಕುಚ್ಚು ಹೇಗೆ ಕಟ್ಟೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಸ್ಯಾರಿನೂ ಉಲ್ಟಾ ಹಾಕ್ಕೊಳ್ಳೋದು ಬೇಡ, ಸೀದಾ ಇಟ್ಕೊಂಡ್ರೆ ಕುಚ್ಚನ್ನ ಹಾಕ್ಕೊಬೋದು. ಈ ಥರ ಜರಿ ಥ್ರೆಡ್ಡಲ್ಲಿ ಒಂದು 5 ಸುತ್ತು ಅಥವಾ 4 ಸುತ್ತು ನಾಟ್ ಹಾಕ್ಕೊಂಡು ಮುಂದೆ ಜರಿ ಥ್ರೆಡನ್ನು ಲಾಕ್ ಮಾಡ್ಕೊಳ್ಳೋಣ. ಸರಿ ಚೆಕ್ ಮಾಡಿ. ಸಿಲ್ಕ್ ಥ್ರೆಡ್ಡು ತುಂಬ ದಪ್ಪ ಇರೋದ್ರಿಂದ ನಾನು ಸ್ವಲ್ಪ 4 ಸರಿ 5 ಸರಿ ಸುತ್ಕೊಬೇಕಾಗತ್ತೆ. ಅದಾದಮೇಲೆ ಒಂದು ಲೆವೆಲಲ್ಲಿ ಕುಚ್ಚನ್ನು ಕಟ್ ಮಾಡಿ ನಾನು ಮತ್ತೊಂದು ಕಲರ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಈ ಸ್ಯಾರಿ ಡಬಲ್ ಕಲರ್ ಇರೋದ್ರಿಂದ ಡಬಲ್ ಕಲರ್ ತೊಗೊಂಡಿದ್ದೀನಿ ಕುಚ್ಚನ್ನ. ಈ ಥರ ನೀವು ಸಿಂಗಲ್ ಕಲರಲ್ಲೂ ಮಾಡ್ಕೊಬೋದು, ಅದು ನಿಮ್ಮ ಇಷ್ಟ. ಡಬಲ್ ಕಲರ್ ಆದರೂ ಮಾಡ್ಕೊಬೋದು, ಸಿಂಗಲ್ ಕಲರ್ ಆದರೂ ಮಾಡ್ಕೊಬೋದು. ಈ ಥರ ಕುಚ್ಚು ರೆಡಿ ಆದಮೇಲೆ